ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವರುಣ್ ಕುಮಾರ್ ಜೈ ಅಂತ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಬೆಂಗಳೂರಿನಲ್ಲಿ ಸರ್ಜಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಲೇಸರ್ ಸರ್ಜರೀಸ್ ಜಾಸ್ತಿ ಮಾಡ್ತೀನಿ. ಸೊ ಲೇಸರ್ ಸರ್ಜರೀಸ್ ಯಾವ್ದಕ್ಕೆ ಮಾಡ್ತಾರೆ? ಸೊ ಲೇಸರ್ ಸರ್ಜರೀಸ್ ಯೂಶಲಿ ವೆರಿಕೋಸ್ ವೇನ್ಸ್ಗೆ ಮಾಡ್ತಾರೆ. ಫೈಲ್ಸ್ ಫಿಶರ್ ಫಿಸ್ಟುಲಾಗೂ ಮಾಡ್ತಾರೆ. ಸೊ ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ವೆರಿಕೋಸ್ ವೇನ್ಸ್ ಅಂದ್ರೆ ಡೈಲೇಟೆಡ್ ಟಾರ್ಚಸ್ ವೇನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದೇ ಕನ್ನಡದಲ್ಲಾದ್ರೆ ದಪ್ಪನಾಗೆ ಉಬ್ಬಿರುವ ರಕ್ತನಾಳಗಳು ಅಂತ ಕರಿತೀವಿ. ಸೊ ವೆರಿಕೋಸ್ ವೇನ್ಸ್ ಕಾಲುಗಳಲ್ಲಿ ಬರ್ತವೆ ಸಾಮಾನ್ಯವಾಗಿ. ಸೊ ವೆರಿಕೋಸ್ ವೇನ್ಸ್ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ಪೇಷಂಟ್ ಸಾಮಾನ್ಯವಾಗಿ ಕಾಲ್ ನೋವು, ಕಾಲ್ ದಪ್ಪ ಆಗಿದೆ, ಕಾಲಲ್ಲಿ ಅಲ್ಸರ್ ಆಗಿರುತ್ತೆ, ಕಾಲು ನಡಿಬೇಕಾದ್ರೆ ತುಂಬಾ ನೋವಾಗುತ್ತೆ, ಹಾಗೂ ತುಂಬಾ ನಿಂತ್ಕೊಂಡಾಗ ನೋವಾಗುತ್ತೆ ಅಂತ ಪೇಷಂಟ್ಸ್ ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾದ್ರೆ ಇದಕ್ಕೆ ಕಾರಣಗಳೇನು? ಸೊ ಕಾರಣಗಳೇನು ಅಂದ್ರೆ ತುಂಬಾ ನಿಂತು ಕೆಲಸ ಮಾಡೋರ್ಗೆ, ತುಂಬಾ ಕೂತ್ ಕೆಲಸ ಮಾಡೋರ್ಗೆ ವೆರಿಕೋಸ್ ವೇನ್ಸ್ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಇರೋರ್ಗೆ ವೆರಿಕೋಸ್ ವೇನ್ಸ್ ಬರುತ್ತೆ. ಹಾಗೂ ಹೊಟ್ಟೆಯಲ್ಲಿ ಟ್ಯೂಮರ್ಸ್ ಇರುತ್ತೆ, ಪೆಲ್ವಿಕ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ವೆರಿಕೋಸ್ ವೇನ್ಸ್ ಬರುತ್ತೆ ಸಾಮಾನ್ಯವಾಗಿ. ಸೊ ಹಾಗಾದ್ರೆ ಅದನ್ನ ಹೇಗೆ ಡಯಾಗ್ನೋಸ್ ಮಾಡ್ಬೇಕು ವೆರಿಕೋಸ್ ವೇನ್ಸ್? ಸೊ ವೆರಿಕೋಸ್ ವೇನ್ಸ್ ಕ್ಲಿನಿಕಲ್ಲಿ ಡಯಾಗ್ನೋಸ್ ಮಾಡ್ತೇವೆ. ಕಾಲಲ್ಲಿ ನೋಡ್ಬಿಟ್ಟು ರಕ್ತನಾಳಗಳು ಉಪ್ಪಿರೋದನ್ನೆಲ್ಲ ನೋಡ್ಬಿಟ್ಟು ಡಯಾಗ್ನೋಸ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಡಾಪ್ಲರ್ ಟೆಸ್ಟ್ ಮಾಡಿಸ್ತಾರೆ. ಸೊ ಕಲರ್ ಡಾಪ್ಲರ್ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ವಾಲ್ವ್ ಡಿಫೆಕ್ಟ್ ಇದೆ, ಎಲ್ಲಿ ಪರ್ಫರೇಟೆಡ್ ಡಿಫೆಕ್ಟ್ಸ್ ಇದೆ ಅಂತ ತಿಳ್ಕೊತೀವಿ. ಸೊ ನಾವು ವೆರಿಕೋಸ್ ವೇನ್ಸ್ ನ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಕಾಲಲ್ಲಿ ಅಲ್ಸರ್ಸ್ ಆಗುತ್ತೆ. ಸೊ ಅಲ್ಸರ್ ಹೀಲ್ ಆಗೋದಿಲ್ಲ. ಸೊ ಎಷ್ಟೋ ತಿಂಗಳು, ಎಷ್ಟೋ ವರ್ಷಗಳು ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇರ್ತಾರೆ, ಡ್ರೆಸ್ಸಿಂಗ್ ಮಾಡಿಸ್ಕೊತಾ ಇರ್ತಾರೆ, ಅದು ವಾಸಿ ಆಗೋದಿಲ್ಲ. ಒಂದ್ಸತಿ ವೇನ್ ಸ್ಟ್ರಕ್ಚರ್ ಆಗ್ಬಿಟ್ಟು ಕಂಟಿನ್ಯೂಸ್ ಬ್ಲೀಡಿಂಗ್ ಆಗುತ್ತೆ, ಅದು ಒಂದು ಕಾಂಪ್ಲಿಕೇಶನ್. ಆಮೇಲೆ ಡಿವಿಟಿ ಅಂತ ಹೇಳ್ತೀವಿ, ಡೀಪ್ ವೇನಸ್ ಥ್ರಾಂಬೋಸಿಸ್ ಅಂತ. ಒಳಗಡೆ ಕಾಲ್ ಒಳಗಡೆ ಒಂದು ರಕ್ತನಾಳ ಆಗುತ್ತೆ, ಅದ್ರ ಒಳಗಡೆ ಬ್ಲಡ್ ಕ್ಲಾಟ್ ಆಗುತ್ತೆ. ಇವು ಕಾಮನ್ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಟ್ರೀಟ್ಮೆಂಟ್ ಏನಪ್ಪ ವೆರಿಕೋಸ್ ವೇನ್ಸ್ ಅಂದ್ರೆ? ಸೊ ವೆರಿಕೋಸ್ ವೇನ್ಸ್ಗೆ ಒಂದ್ 2-3 ತರ ಟ್ರೀಟ್ಮೆಂಟ್ ಇದೆ. ಸೊ ಸಾಮಾನ್ಯವಾಗಿ ಹಿಂದಿನಿಂದಲೂ ಬಂದಿರುವಂತದ್ದು ವೆರಿಕೋಸ್ ವೇನ್ ಸ್ಟ್ರಿಪ್ಪಿಂಗ್ ಅಂತ ಕರಿತೀವಿ. ಅದು ಓಪನ್ ಸರ್ಜರಿ ಆಗುತ್ತೆ. ಅಲ್ಲಲ್ಲಿ ಕಟ್ ಮಾಡ್ಬಿಟ್ಟು ನಾವು ವೇನ್ ನ ಎಳ್ದ್ಬಿಟ್ಟು ತೆಗೆದ್ಬಿಡ್ತೀವಿ. ಸೊ ಅದಕ್ಕೆ ಸ್ಟ್ರಿಪ್ಪಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅದರಲ್ಲಿ ಸಾಮಾನ್ಯ ಪೇನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬ್ಲೀಡಿಂಗ್ ಇರುತ್ತೆ. ಸೊ ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಈಗ ವೆರಿಕೋಸ್ ವೇನ್ ನ ಲೇಸರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಲೇಸರ್ ನಲ್ಲಿ ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಡ್ವಾಂಟೇಜಸ್ ಏನು ಅಂದ್ರೆ ಫಸ್ಟ್, ಸೊ ಇದು ಡೇ ಕೇರ್ ಸರ್ಜರಿ ಆಗಿರುತ್ತೆ. ಅಂದ್ರೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು. ಕಾಲಲ್ಲಿ ಗಾಯ ಆಗೋದಿಲ್ಲ, ಅಂದ್ರೆ ಕಟ್ ಮಾಡೋದಿಲ್ಲ. ಸೂಜಿ ಚುಚ್ಚಿ ಅದ್ರೊಳಗಿಂದ ಡೈಲೆಕ್ಟ್ ಶೀಟ್ ನ ಹಾಕ್ಬಿಟ್ಟು ಲೇಸರ್ ಫೈಬರ್ ನ ವೇನ್ ನಲ್ಲಿ ಕಳಿಸ್ಬಿಟ್ಟು ಸೊ ಲೇಸರ್ ವೇನ್ ಫುಲ್ ಅಬ್ಲೇಟ್ ಮಾಡ್ತೀವಿ. ಸೊ ಹಂಗಾಗಿ ಪೇನು ಕಮ್ಮಿ ಇರುತ್ತೆ. ಸೊ ಬೇಗ ಕೆಲಸಕ್ಕೆ ಹೋಗ್ಬೋದು. ಇನ್ಫೆಕ್ಷನ್ ರೇಟ್ಸ್, ಡ್ರೆಸ್ಸಿಂಗ್ಸ್ ಇವೇನು ಇರೋದಿಲ್ಲ ಇದು ಲೇಸರ್ ಟ್ರೀಟ್ಮೆಂಟ್. ಸೊ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಸೊ ಲೇಸರ್ ಟ್ರೀಟ್ಮೆಂಟ್ ನ ನಾವು ಆಪರೇಷನ್ ಥಿಯೇಟರ್ ಅಲ್ಲೇ ಮಾಡ್ಬೇಕಾಗುತ್ತೆ, ಅನಸ್ತೇಷಿಯಾ ಕೊಟ್ಟು ಮಾಡ್ಬೇಕಾಗುತ್ತೆ. ಸೊ 2 ತರ ಮಾಡ್ಬೋದು. ಒಂದು ಲೋಕಲ್ ಅನಸ್ತೇಷಿಯಾ ಮಾಡ್ಬೋದು, ಸ್ಪೈನಲ್ ಅನಸ್ತೇಷಿಯಾ ಅಂತ ಹೇಳುತ್ತೆ, ಅಥವಾ ಜನರಲ್ ಅನಸ್ತೇಷಿಯಾ ಅಂತ ಹೇಳುತ್ತೆ. ಸೊ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಅಡ್ವಾಂಟೇಜಸ್ ತುಂಬಾ ಇದೆ. ಸೊ ನಿಮ್ಗೆ ಇನ್ನೂ ಇದಕ್ಕಿಂತ ಜಾಸ್ತಿ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಹರಿ ಲೇಸರ್ ಕ್ಲಿನಿಕ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಿಂದ ನನ್ನನ್ನು ಮೀಟ್ ಮಾಡ್ಬೋದು. ಮೀಟ್ ಮಾಡಿದ್ರೆ ನಾನು ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಹೆಚ್ಚಿನ ಪ್ರಶ್ನೆಗಳಿದೆ, ಅದಕ್ಕೆ ನಾನು ನಿಮ್ಗೆ ಸಲಹೆನ ಕೊಡ್ತೀನಿ. ನಮಸ್ಕಾರ.